ದಿವಸ ನಾವು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯದಲ್ಲಿದ್ದೇವೆ. ಎಲ್ಲಪ್ಪ, ನಾಸಿಕ್ನ ತ್ರಯಂಬಕೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ಪ್ರತಿನಿತ್ಯವೂ ಕೂಡ ನೆರವೇರ್ತಾನೆ ಇರುತ್ತೆ. ಅದರಲ್ಲೂ ನಮ್ಮ ಇವತ್ತಿನ ದಿನದ ಪುಣ್ಯ ಸಮಯ ಏನಪ್ಪಾ ಅಂತಂದ್ರೆ ಕಾಲಭೈರವಾಷ್ಟಮಿ. ಕಾಲಭೈರವಾಷ್ಟಮಿ ಅಂತಂದ್ರೆ ಏನು? ಕಾಲಭೈರವಾಷ್ಟಮಿಯನ್ನ ಯಾತಕ್ಕೋಸ್ಕರ ಆಚರಣೆಯನ್ನ ಮಾಡಬೇಕು? ನಾನಿದ್ದೇನಲ್ಲ, ತಿಳಿಸಿಕೊಡ್ತೀನಿ. ಇನ್ನ ಕಾಲಭೈರವಾಷ್ಟಮಿ ಅಂತಂದ್ರೆ ಸಾಕ್ಷಾತ್ ಪರಮೇಶ್ವರ ಕಾಲಭೈರವನ ರೂಪದಲ್ಲಿ ಭೂಮಿಗೆ ಬಂದಿರತಕ್ಕಂಥದ್ದಿದೆ. ಭೂಲೋಕದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಅಧರ್ಮಗಳನ್ನು ಕೂಡ ನಾಶವನ್ನ ಮಾಡಿ ಧರ್ಮದ ಸ್ಥಾಪನೆಯನ್ನ ಮತ್ತೆ ಮರುಕಳಿಸ್ತಕ್ಕಂಥದ್ದಾಗ್ಲಿ, ಆ ಧರ್ಮದ ಕೆಲಸಗಳನ್ನ ಮಾಡಲಿಕ್ಕೆ ಮುನ್ನುಡಿಯನ್ನ ಹಾಡ್ತಕ್ಕಂಥದ್ದಾಗ್ಲಿ, ಇದೆಲ್ಲದಕ್ಕೂ ಪರಮೇಶ್ವರ ನಮ್ಮೆಲ್ರಿಗೂ ಕೂಡ ಅರಿಸಿ ಆಶೀರ್ವದಿಸ್ತಾ ಇರತಕ್ಕಂಥ ಈ ಒಂದು ಪುಣ್ಯ ದಿನವೇ ಕಾಲಭೈರವಾಷ್ಟಮಿ. ಕಾಲಭೈರವ ಅಂತಂದ್ರೆ ಭಗವಂತ ಬಹಳ ವಿಶೇಷವಾಗಿ ರೌದ್ರಾವತಾರದಲ್ಲಿ ಭಗವಂತ ಕಂಗೊಳಿಸ್ತಾರೆ. ಭಗವಂತನನ್ನ ನೋಡಿದ್ರೆ ಗಡ 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 ನಡಗಬೇಕು. ಯಾಕೆ ಅಂತಂದ್ರೆ ಎಲ್ಲಿ ವ್ಯಕ್ತಿ ತಪ್ಪು ಮಾಡ್ತಾನೋ ಆಗ ಮಾತ್ರ ಆತ ಭಯ ಬೀಳೋದಕ್ಕೆ ಸಾಧ್ಯ. ಹಾಗಾಗಿ ಭಗವಂತನನ್ನ ನೀವು ತಪ್ಪೇ ಮಾಡ್ದಿರ ಸಂತೋಷದಿಂದ ಪ್ರೀತಿಯಿಂದ ಭಗವಂತನನ್ನ ನೋಡ್ಬಿಟ್ರೆ ಭಗವಂತನನ್ನ ಕಂಡ್ರೆ ಭಯ ಆಗೋದಿಲ್ಲ. ಹಾಗಾಗಿ ಅಂತಹ ಕಾಲಭೈರವನ ಬಹಳ ವಿಶೇಷವಾಗಿರ್ತಕ್ಕಂಥ ಅಷ್ಟಮಿ, ಕಾಲಭೈರವನನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಈ ಒಂದು ಪುಣ್ಯ ದಿನ, ನನ್ನ ಪೂರ್ವಜನ್ಮದ ಸುಕೃತ. ಇವತ್ತಿನ ದಿವಸ ನಾನು, ನಮ್ಮ ತಂದೆಯವರು, ನಮ್ಮ ಕುಟುಂಬ ಸಮೇತವಾಗಿ ನಾಸಿಕ್ನಲ್ಲಿರ್ತಕ್ಕಂಥ ತ್ರಯಂಬಕೇಶ್ವರನ ಸನ್ನಿಧಾನಕ್ಕೆ ಆಗಮಿಸಿರ್ತಕ್ಕಂಥದ್ದಿದೆ. ಇದು ನಿಜಕ್ಕೂ ಬಹಳ ವಿಶೇಷ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಕಾಲಭೈರವಾಷ್ಟಮಿ ತಮ್ಮೆಲ್ಲರಿಗೂ ಕೂಡ ಕಾಲಭೈರವನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾಲಭೈರವ ಅಂತಂದ್ರೆ ಕಾಲ, ಆ ಸಮಯಕ್ಕೆ ತಕ್ಕನಾಗೆ ಏನೇನೆಲ್ಲ ಈ ಒಂದು ಪ್ರಕೃತಿಯಲ್ಲಿ ಅಡಚಣೆಗಳಾಗತ್ತೆ, ಇಲ್ಲ ಅಂತಂದ್ರೆ ಆಗುವ ಹೋಗುಗಳನ್ನ ನೋಡ್ಕೊಳ್ತಕ್ಕಂಥದ್ದಾಗ್ಲಿ, ಅತಿವೃಷ್ಟಿ ಅನಾವೃಷ್ಟಿ ಅನ್ನೋ ಒಂದು ಕಂಟ್ರೋಲ್ಗೆ ತಗೊಳ್ತಕ್ಕಂಥದ್ದಾಗ್ಲಿ, ಅಧರ್ಮವನ್ನ ನಾಶವನ್ನ ಮಾಡ್ತಕ್ಕಂಥದ್ದಾಗ್ಲಿ, ಧರ್ಮದ ಹಾದಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಮುನ್ನಡಿಲಿಕ್ಕೆ ಒಂದು ಸಹಾಯವನ್ನ ತೋರಿಸ್ತಕ್ಕಂಥದ್ದಾಗ್ಲಿ, ಒಂದು ಮಾರ್ಗದರ್ಶನವನ್ನ ಕೊಡ್ತಕ್ಕಂಥವನೇ ಕಾಲಭೈರವ. ಹಾಗಾಗಿ ಈ ಕಾಲಭೈರವ ಅಂತಂದ್ರೆ ಎಂಥ ವಿಶೇಷ ಅಂತಂದ್ರೆ, ನಾವು ಮಾರ್ಗ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಮಾರ್ಗದಲ್ಲಿ ಏನಾದರೂ ಸಮಸ್ಯೆಗಳಾಯ್ತು, ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ನಮ್ಮನ್ನು ಆವರಿಸ್ಕೊಂಡ್ಬಿಡ್ತು ಅಂತಂದ್ರೂ ಕೂಡ ಕಾಲಭೈರವರನ್ನ ನಾವು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ಬಿಟ್ರೆ ಯಾವ ನೆಗೆಟಿವ್ ಎನರ್ಜಿನೂ ಕೂಡ ನಿಮ್ಮನ್ನ ಸೋಕೋದಕ್ಕೂ ಕೂಡ ಸಾಧ್ಯವಿಲ್ಲ. ಅಂತಹ ಶಕ್ತಿ ಕಾಲಭೈರವ. ಹಾಗಾಗಿ ಕಾಲಭೈರವೇಶ್ವರನ ಅನುಗ್ರಹ ಸದಾಕಾಲ ಇರಲಿ. ವಿಚಾರಧಾರೆ ಸಾಕಷ್ಟು ಇದೆ. ದೇವಸ್ಥಾನದ ಒಂದು ಪರಿಚಯವನ್ನ ಮಾಡ್ತಾ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ನೋಡಿ, ಎಂಥ ಅದ್ಭುತ. ಎಲ್ಲಿ ತಂದೆ ಇರ್ತಾರೋ ಅಲ್ಲಿ ಮಗ ಇರಲೇಬೇಕಲ್ವಾ? ಮಗ ಇಲ್ಲ ಅಂತಂದ್ರೆ ತಂದೆ ಇಲ್ಲ, ತಂದೆ ಇಲ್ಲ ಅಂತಂದ್ರೆ ಮಗ ಇಲ್ಲ. ಈ ಅದ್ಭುತವಾಗಿರ್ತಕ್ಕಂಥ ಬಾಂಧವ್ಯಕ್ಕೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ. ಇವತ್ತಿನ ದಿವಸ ತ್ರಯಂಬಕೇಶ್ವರ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ಗಣಪನ ಅನುಗ್ರಹ, ಗಣಪನ ಮೇಲೆ ಸೂರ್ಯನ ರಶ್ಮಿಗಳು, ಬೆಳಗಿನ ಜಾವದ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸೂರ್ಯನ ಕಿರಣಗಳು ಗಣಪತಿಯ ಮೇಲೆ ಬಿದ್ದು ಆ ಗಣಪತಿಯ ಮೇಲಿರ್ತಕ್ಕಂಥ ಆ ವರ್ಚಸ್ಸೆಲ್ಲವನ್ನೂ ಕೂಡ ನಮಗೆ ಆಶೀರ್ವಾದದ ರೀತಿಯಲ್ಲಿ ಪಡ್ಕೊಳ್ತಾ ಇರ್ತಕ್ಕಂಥದ್ದಿದೆ ಗೊತ್ತಾ? ಇದು ನಿಜಕ್ಕೂ ಅದ್ಭುತ. ಇನ್ನ ನೋಡಿ, ವಿಚಾರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಕಾಲಭೈರವ ಭಗವಂತ ಬಹಳ ಕೋಪ. ಈಗ ನಾವು ಸಾಧಾರಣವಾಗಿ ನೀವು ಗಮನಿಸ್ಬೋದು, ಈ ದೆವ್ವ, ಭೂತ, ಪೀಡೆ, ಪಿಸಾಚಿ ಇದೆಲ್ಲವನ್ನು ಕೂಡ ನಾವು ತುಂಬ ಇತ್ತೀಚಿನ ದಿನಮಾನಗಳಲ್ಲಿ ನಂಬಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಅದರ ಕಾರಾಟಗಳಿಂದ ನೋವನ್ನ ಅನುಭವಿಸ್ತಾ ಇದ್ದೀವಿ. ಆದರೆ ಕಾಲಭೈರವರನ್ನ ನಾವು ಒಂದು ಸತಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಇದ್ಯಾವುದೂ ಕೂಡ ನಮ್ಮ ಹತ್ರ ಸೇರ್ಕೋದಿಲ್ಲ, ಇದ್ಯಾವುದು ಕೂಡ ನಮ್ಮ ಹತ್ರ ಸಮೇತ ಬರೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ತಾವು ಏನಪ್ಪ ಮಾಡಬೇಕು, ಯಾವ ರೀತಿಯ ಆಚರಣೆಯನ್ನು ಮಾಡಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಲಭೈರವನ ವಾಹನ ಯಾವುದು ಗೊತ್ತಾ? ನಾಯಿ. ನಾಯಿ ಅಂತಂದ್ರೆ ಇವತ್ತಿನ ದಿವಸ ನಿಜಕ್ಕೂ ನಮಗೆ ಎಲ್ಲೋ ಒಂದು ಕಡೆ ನಾವು ಮನೆಯಲ್ಲಿ ಸಾಕಿರ್ತಕ್ಕಂಥ ನಾಯಿ ಆದರೆ ಪ್ರೀತಿಯಿಂದ ನೋಡ್ಕೊಳ್ತೀವಿ. ಅದೇ ಎಲ್ಲೋ ಒಂದು ಕಡೆ ಆಚೆ ಕಡೆ ಬೀದಿಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ನಾಯಿ ಅಂತಂದ್ರೆ ಮೂಗು ಮರಿತೀವಿ. ಹಂಗೆ ಮಾಡಬಾರ್ದು. ಶ್ವಾನ ಯಾವತ್ತಿದ್ರು ಎಲ್ಲವನ್ನು ಕೂಡ ಒಂದೇ ರೀತಿ ನೋಡಬೇಕು. ಹಂಗಂತ ಗುರುಗಳೇ ನಾವು ಅದನ್ನು ಗಮನಿಸ್ಲಿಕ್ಕೆ ಹೋದ್ರೆ ಅದು ಕಚ್ಚಕ್ಕೆ ಬರುತ್ತಲ್ವ ಗುರುಗಳೇ? ಎಲ್ಲವೂ ಕೂಡ ಹೌದು, ಇದು ಪ್ರಕೃತಿ. ಅದಕ್ಕೆ ಅದನ್ನು ಕಾಪಾಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಮನೋಭಾವ ಏನು ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ಗೆದ್ರೆ ಪ್ರಪಂಚವನ್ನೇ ಗೆಲ್ಬೋದು. ಕೋಪದಿಂದ ಗೆಲ್ಲಿಕ್ಕೋದ್ರೆ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವೇ ಗೆಲ್ಲೋದು ಬಹಳ ಕಷ್ಟ. ಹಾಗಾಗಿ ಈ ಸಮಯದಲ್ಲಿ
ಕಾಲಭೈರವಾಷ್ಟಮಿಯ ಈ ಒಂದು ಪುಣ್ಯ ಕಾಲದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನು, ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಅಂತಂದ್ರೆ, ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನಪ್ಪಾ ಅಂತಂದ್ರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡಿ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಎಳ್ಳು ಬತ್ತಿಯ ದೀಪವನ್ನು ಹಚ್ಚಬೇಕು. ಯಾವ ರೀತಿ? ಒಂದು ಕಪ್ಪು ವಸ್ತ್ರವನ್ನ ತಗೊಳ್ಳಿ, ಎಳ್ಳೆಣ್ಣೆಯನ್ನ ತಗೊಳ್ಳಿ, ಕಪ್ಪು ಎಳ್ಳನ್ನ ತಗೊಳ್ಳಿ, ಆ ವಸ್ತ್ರದಲ್ಲಿ ಕಪ್ಪು ಎಳ್ಳನ್ನ ಒಂಚೂರು ಹಾಕಿ ಅದನ್ನ ಎಳ್ಳೆಣ್ಣೆಯಲ್ಲಿ ಚೆನ್ನಾಗಿ ಅದ್ದಿ ಅದನ್ನ ಸಂಪೂರ್ಣವಾಗಿ ನೆನೆಸಿಟ್ಟು ಓಂ ಶ್ರೀ ಕಾಲಭೈರವಾಯ ನಮಃ, ಓಂ ಶ್ರೀ ಕಾಲಭೈರವಾಯ ನಮಃ, ಓಂ ಶ್ರೀ ಕಾಲಭೈರವಾಯ ನಮಃ ಎಂಬತಕ್ಕಂಥ ಈ ಒಂದು ಮಹಾಮಂತ್ರವನ್ನ 108 ಬಾರಿ ಪಠನೆಯನ್ನ ಮಾಡಿ ಆ ಎಳ್ಳು ಬತ್ತಿಯ ದೀಪವನ್ನು ಹಚ್ಚೋದ್ರಿಂದ ಇವತ್ತು ನಿಮ್ಮ ಬಾಳೆ ಬೆಳಕಾಗ್ತಕ್ಕಂಥದ್ದಿರುತ್ತೆ. ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ, ಆಲಸ್ಯತನ ದೂರ ಆಗುತ್ತೆ, ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಎಲ್ಲವೂ ಕೂಡ ನೆಗೆಟಿವ್ ಆಬ್ಸ್ಟಕಲ್ಸ್ ಅನ್ನೋದೆಲ್ಲವೂ ಕೂಡ ದೂರ ಆಗುತ್ತೆ. ಪಾಸಿಟಿವಿಟಿ ತುಂಬಿಕೊಳ್ಳುತ್ತೆ, ಒಂದು ಕಾಸ್ಮಿಕ್ ಎನರ್ಜಿ ತುಂಬಿಕೊಳ್ಳುತ್ತೆ. ನಿಮ್ಮಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಿಚ್ಚು ಬರುತ್ತೆ, ನಾನೇನಾದರೂ ಮಾಡಲೇಬೇಕು ಜೀವನದಲ್ಲಿ ಅಂತ ಹೇಳಿ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇದನ್ನ ಮಾಡೋದ್ರ ಜೊತೆಗೆ ತಾವು ಇವತ್ತಿನ ದಿವಸ ಪ್ರತ್ಯೇಕವಾಗಿ ಒಂದು ಎಳ್ಳೆಣ್ಣೆಯ ದೀಪವನ್ನು ಕೂಡ ಹಚ್ಚಿ, ಅದರ ಜೊತೆಗೆ ತಾವು ಶ್ವಾನಗಳು ಯಾವುದಾದ್ರೂ ಕೂಡ ಪರವಾಗಿಲ್ಲ, ಕಪ್ಪು ಶ್ವಾನ ಅಂತಾನೇ ಅಲ್ಲ, ಯಾವ ಶ್ವಾನ ಆದ್ರೂ ಕೂಡ ಕಾಲಭೈರವ ನಿನ್ನ ಅನುಗ್ರಹ ನನಗಿರ್ಲಪ್ಪ ಅಂತ ಹೇಳಿ ಶ್ವಾನಗಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸು. ಅದನ್ನೇನು ತಾನೇ ಕೇಳುತ್ತೆ, ಬ್ರೆಡ್ಡೋ ಬನ್ನೋ ಬಿಸ್ಕೆಟೋ ಏನಾದರೂ ಒಂಚೂರು ಹಾಕಿ ಪ್ರಾರ್ಥನೆಯನ್ನು ಮಾಡಿ. ನಾನು ಹೇಳ್ತೀನಿ, ಚಾಲೆಂಜ್ ಮಾಡಿ, ಯಾಕೆ ನಿಮ್ಮ ಜೀವನ ಬದಲಾಗೋದಿಲ್ಲ, ನಾನು ಕೂಡ ನೋಡ್ತೀನಿ. ಆದರೆ ಇದೆಲ್ಲದಕ್ಕೂ ಕೂಡ ಕೆಲಸ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಆ ಭಕ್ತಿಯನ್ನ ಮನಸ್ಸಲ್ಲಿ ಅಚಲವಾಗಿಟ್ಕೊಂಡು ತಾವು ಮುಂದೆ ಬಂದಿದ್ದೆ ಆದರೆ ಯಾಕ್ರಿ ಮುಂದೆ ಬರೋದಿಲ್ಲ? ಎಲ್ಲರೂ ಕೂಡ ಮುಂದೆ ಬರ್ತೀರಾ, ಎಲ್ಲರೂ ಕೂಡ ನೀವು ಅಂದ್ಕೊಂಡಿರೋ ಕೆಲಸಗಳನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿನದ ಈ ಒಂದು ಆಚರಣೆಯನ್ನ ನಾನು ಬಹಳ ಚುಟುಕಾಗಿ ತಿಳಿಸ್ಕೊಟ್ಟಿದ್ದೇನೆ. ಯಾಕೆ ಅಂತಂದ್ರೆ ಭಗವಂತನಿಗೆ ಆಡಂಬರ ಮುಖ್ಯ ಇಲ್ಲ, ಭಕ್ತಿ ಮಾತ್ರ ಮುಖ್ಯ. ಆಡಂಬರದಿಂದ ನೀವು ಏನು ಬೇಕನ್ನ ಮಾಡಿ, ಭಗವಂತ ಒಪ್ತಾನೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆದರೆ ಉಳ್ಳವರು ಶಿವಾಲಯವ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ. ಹಾಗಾಗಿ ಭಗವಂತ ಎಲ್ಲರೂ ಕೂಡ ಬೇಕ್ರಿ, ಭಗವಂತನಿಗೆ ಎಲ್ಲರೂ ಕೂಡ ಬೇಕು. ಹಾಗಾಗಿ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿ ನಾಯಿಗೊಂದು ಬಿಸ್ಕೆಟ್ ಹಾಕಿದ್ರೆ ಕಾಲಭೈರವನ ಅನುಗ್ರಹ ನಮಗೆ ಸಿಗತ್ತೆ. ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಹಾಗಾಗಿ ಕಾಲಭೈರವೇಶ್ವರನ ಅನುಗ್ರಹ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ, ನಮ್ಮ ಸತ್ವ ಚೈತನ್ಯ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಫಾಲೋ ಮಾಡಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಅನ್ನು ಒಡೆಯೋದು ಮಾತ್ರ ಮರಿಬೇಡಿ. ಯಾಕೆ ಅಂತಂದ್ರೆ ಸ್ಟೇ ಟ್ಯೂನ್ ಫಾರ್ ಸತ್ವ ಚೈತನ್ಯ ಫಾರ್ ಸಚ್ ಮೋರ್ ಅಪ್ಡೇಟ್ಸ್. ಒಳ್ಳೆಯದಾಗಲಿ, ಶುಭವಾಗಲಿ.